ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಚಾನಲಲ್ಲಿ ಈ ಚಳಿಗಾಲದಲ್ಲಿ ಬರುವಂಥ ಈ ಕಪ್ಪು ಅಂಟು ಹುಳಗಳಿಗೆ ಯಾವ ಕೀಟನಾಶಕನ ಮನೆಯಲ್ಲಿ ತಯಾರಿಸಿ ಸ್ಪ್ರೇ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಶಂಖಪುಷ್ಪ ಗಿಡಕ್ಕೆ ಈ ಹುಳುಗಳು ಬಂದಿದೆ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ 1 ಲೋಟ ಆಗೋಷ್ಟು ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಬಿಸಿ ನೀರು ಅಂದರೆ ಬೆಚ್ಚಗಿನ ನೀರಿಗಿಂತ ಸ್ವಲ್ಪ ಜಾಸ್ತಿನೇ ಬಿಸಿಯಾಗಿರಬೇಕು. ಇದನ್ನು ಇವಾಗ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ತಾ ಇದ್ದೀನಿ. ಬಿಸಿ ನೀರಿಂದ ಸ್ಪ್ರೇ ಮಾಡಿದರೆ ಗಿಡಕ್ಕೆ ಹಾನಿಯಾಗಲ್ವಾ ಅಂತ ಅಂದ್ಕೋತೀರಾ, ಆದರೆ ಏನೂ ಆಗಲ್ಲ. ಸ್ಪ್ರೇ ಮಾಡೋ ತನಕ ಗಿಡ ನೀರು ಬೆಚ್ಚಗಾಗಿರುತ್ತದು, ಅಷ್ಟು ಬಿಸಿ ಏನಿರಲ್ಲ. ಹಾಗೆ ಹುಳುಗಳು ಈಸಿಯಾಗಿ ಹೋಗಬೇಕು ಅಂತಂದರೆ ಸ್ವಲ್ಪ ಬಿಸಿ ನೀರನ್ನೇ ಯೂಸ್ ಮಾಡಬೇಕು. ಇದಕ್ಕೆ ನಾನು ಇವಾಗ ಲಿಕ್ವಿಡ್ ಸೋಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 2ರಿಂದ 3 ಡ್ರಾಪ್ ಆಗೋಷ್ಟು ಹಾಕಿದರೆ ಸಾಕು. ಡಿಶ್ ವಾಶ್ ಜೆಲ್ ಆಗಲಿ, ಹ್ಯಾಂಡ್ ವಾಶ್, ಶ್ಯಾಂಪು ಯಾವುದನ್ನೇ ನೀವು ಯೂಸ್ ಮಾಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದೂರದಿಂದನೇ ಸ್ಪ್ರೇ ಮಾಡಬೇಕು. ಏನಕ್ಕಂದರೆ ಅದು ಕೀಟಕ್ಕೆ ಸರಿಯಾಗಿ ತಾಗಬೇಕು. ಅದರಿಂದ ಏನಾಗುತ್ತೆ, ಆ ಅಂಟು ಹುಳುಗಳೆಲ್ಲ ಬಿಟ್ಕೊಳ್ಳುತ್ತೆ. ಬಿಸಿ ನೀರಿರುತ್ತೆ, ಸೋಪ್ ಇರುತ್ತೆ, ಆ ಅಂಟಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ವಾರಕ್ಕೊಂದ್ಸರಿ ಸ್ಪ್ರೇ ಮಾಡಬೇಕು. ಚಳಿಗಾಲದಲ್ಲಿ ಹೇಗೆ ಅಂತ ಅಂದರೆ ಬಿಸಿಲು ಸ್ವಲ್ಪ ಕಡಿಮೆ ಇರುತ್ತೆ. ಆದ್ದರಿಂದ ಇಂಥ ಹುಳುಗಳೆಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡಕ್ಕೆ ಹುಳ ಇಲ್ಲದೇ ಇರಲಿ, ವಾರಕ್ಕೊಂದ್ಸರಿ ಕೀಟನಾಶಕನ ಸ್ಪ್ರೇ ಮಾಡಿದರೆ ತುಂಬ ಹೆಲ್ದಿಯಾಗಿರುತ್ತೆ. ಇದು ಸ್ಪ್ರೇ ಮಾಡಿರೋ ಒಂದಿನಕ್ಕೆಲ್ಲ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಹುಳುಗಳೆಲ್ಲ ಕಡಿಮೆ ಆಗಿರುತ್ತೆ. ಹಾಗೆಯೇ ಇದು ಹೂವಿನ ಗಿಡ, ತುಳಸಿ ಗಿಡಕ್ಕೆಲ್ಲ ಜಾಸ್ತಿ ಅಂಟ್ಕೊಳ್ಳುತ್ತೆ. ಒಂಥರ ಅಂಟು ಮೇಣದ ಥರ ಇರುತ್ತೆ. ಆದ್ದರಿಂದ ಬಿಸಿ ನೀರು ಮತ್ತು ಸೋಪನ್ನು ಯೂಸ್ ಮಾಡೋದು. ಇದು ತುಂಬ ಚೆನ್ನಾಗಿ ಬೇರೆ ಹುಳುಗಳಿಗೂ ಕೂಡ ವರ್ಕ್ ಆಗುತ್ತೆ. ಈ ಬೂದು ಹುಳ ಬರುತ್ತೆ, ಮಿಲಿಬಗ್ಸ್ ಬರುತ್ತೆ, ಇರುವೆ ಬರುತ್ತೆ, ಅದಕ್ಕೆಲ್ಲನೂ ಯೂಸ್ ಆಗುತ್ತೆ. ಆದ್ದರಿಂದ ಇದನ್ನು ನೀವು ಮನೆಯಲ್ಲಿ ತಯಾರಿಸಿಬಿಟ್ಟು ಎಲ್ಲ ಗಿಡಗಳಿಗೂ ಹೊಡಿಬಹುದು. ಮತ್ತು ಈ ಅಂಟು ಹುಳ ಒಂದು ಸಾರಿ ಸ್ಟಾರ್ಟ್ ಆಯಿತು ಅಂತಂದರೆ ಫುಲ್ ಗಿಡನೇ ಹಬ್ಕೊಳ್ಳುತ್ತೆ. ಚಿಗುರಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ದಾಸವಾಳ ಗಿಡಕ್ಕೆಲ್ಲ ಬಂತು ಅಂತಂದರೆ ಮೊಗ್ಗೆಲ್ಲ ಉದುರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಇದನ್ನು ಮನೆಯಲ್ಲಿ ಬಳಸಿ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸುಲಭವಾದಂಥ ಕೀಟನಾಶಕನ ಹೇಳ್ಕೊಟ್ಟಿದ್ದೀನಿ. ನಿಮಗೆಲ್ಲ ಇದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.